ಇವತ್ತು ಬೆಳಿಗ್ಗೆ ಏನೋ ದಿಢೀರ್ ಕೆಲಸ ಬಂತು ಅಂತ ಮನೆಯಿಂದ ಈಚೆ ಹೋಗಿದ್ದ ಮನುಷ್ಯ ಬರ್ತಾ ಬೇರೆ ಥರನೇ ಇದ್ರು. ನಡವಳಿಕೆ, ಮಾತು ಎಲ್ಲ ಚೇಂಜ್. ಮನೆಗೆ ಬರ್ತಿದ್ದಂಗೆ ಇವತ್ತು ನಕ್ಷತ್ರನ ಹೋಗಿ ಕರ್ಕೊಂಡು ಬಂದ್ಬಿಡು ಅಂತ ಅಂದರು. ನಕ್ಷತ್ರ ಮನೆಗೆ ಬರ್ತಾಳಲ್ಲ ಅನ್ನೋ ಖುಷಿಲಿ ನಾನಿದು ಯಾವುದನ್ನು ಗಮನಿಸ್ಲೇ ಇಲ್ಲ. ಆದರೆ ಈಗ ನನಗೂ ಅನುಮಾನ ಬರ್ತಾ ಇದೆ. ಸೃಷ್ಟಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅನುಮಾನ ಪಡುವಂಥದ್ದು ನನಗೇನೂ ಕಾಣ್ತಾ ಇಲ್ಲ ಕಣೆ. ಅವ್ರಿಗೂ ವಯಸ್ಸಾಗಿದೆ, ಇದೆಲ್ಲ ಸಾಕು ಅನ್ಸಿರ್ಬೇಕು. ಅದಕ್ಕೆ ಮಗಳನ್ನ ವಾಪಸ್ ಮನೆಗೆ ಕರೀತಾ ಇದ್ದಾರೆ. ಅದು ಬಿಟ್ಟು ಬೇರೆ ಏನು ಕಾರಣ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದೂ ಅಲ್ಲದೆ ನಕ್ಷತ್ರ ಈಗ ನಮ್ಮನೆಗೆ ಬರೋದ್ರಿಂದ ಅವ್ರಿಗೇನು ಲಾಭ ಹೇಳು? ಅದೇ ಯಾವ ಲಾಭ ಅಂತ ಕಂಡುಹಿಡಿಬೇಕಾಗಿರೋದು. ಮೊದಲು ಅವ್ರು ಇಲ್ಲಿಗೆ ಬರಲಿ, ಬಂದು ಇವಳನ್ನ ಕರೀಲಿ, ಆಮೇಲೆ ಎಲ್ಲ ಬಾಯಿ ಬಿಡಿಸ್ತೀನಿ. ಹಾಗಾದ್ರೆ ಸಾರಿ ಅಮ್ಮ, ಈ ವಿಷಯದಲ್ಲಿ ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ. ಆದ್ರೆ ಅನುಮಾನದಲ್ಲಿ ಇವಳನ್ನ ಇಲ್ಲಿಂದ ನಾನು ಕಳ್ಸಿಕೊಡಲ್ಲ. ಆ ಮನುಷ್ಯನೇ ಬರಬೇಕು, ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಪ ಭೂಪತಿ, ಅದಕ್ಕೆ ಅಮ್ಮ ಅಕ್ಕ ಊಟ ಮಾಡ್ಕೊಂಡೇ ಹೋಗ್ಬೇಕು. ನಕ್ಷತ್ರ, ನಾ ಹೇಳೋದನ್ನ ಕೇಳೆ. ಇಲ್ಲಮ್ಮ, ನೀನೇನು ಯೋಚನೆ ಮಾಡಬೇಡ. ಭೂಪತಿ ಹೇಳಿದೆ ಕರೆಕ್ಟು. ಅಪ್ಪ ಏನೋ ಮಸ್ಲತ್ ಮಾಡ್ತಾ ಇದ್ದಾರೆ, ಅದೇನು ಅಂತ ಗೊತ್ತಾಗಬೇಕು. ನಕ್ಷತ್ರ ಇಲ್ಲೇ ತುಂಬ ಚೆನ್ನಾಗಿದ್ದಾಳೆ, ಅವಳು ಇಲ್ಲೇ ಇರಲಿ. ನಾವು ಹೊರಡೋಣ. ನೋಡು, ನಿನಗೆ ನನ್ನ ಮೇಲೆ ಕೋಪ ಬಂದಿರುತ್ತೆ, ಬೇಜಾರಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅರ್ಥ ಮಾಡ್ಕೊ, ಇಲ್ಲಿ ಬೇರೆ ವಿಷಯನೇ ಇದೆ. ಅದೇನು ಅಂತ ಗೊತ್ತಾಗಲೇಬೇಕು. ಏನ್ ಬೇರೆ ವಿಷಯ? ಯಾಕೆ ಮಾಡ್ದೆ ನೀನು? ಅಪ್ಪ ಆಗಂದ್ರು ಅಂತ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ಯಾಕೆ ಮಧ್ಯ ಬಂದ್ಯೋ? ನಿನ್ಗೇನ್ ಗೊತ್ತು ನಾನು ಇದಕ್ಕೆಲ್ಲ ಎಷ್ಟು ಕಾದಿದ್ದೀನಿ ಅಂತ? ನಿನ್ಗೇನು ಗೊತ್ತು ನಾನು ಅಪ್ಪನ ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ? ಇವಾಗ ಅವರೇ ಬಂದ್ರು ನಾನು ಹೋಗಕ್ಕಾಗ್ತಿಲ್ಲ. ಯಾಕೋ ಈಗ ಮಾಡ್ದೆ? ನೀನಷ್ಟು ಮಾತಾಡ್ತಿದ್ರು ಎಲ್ರ ಮುಂದೆ ನಿನ್ನ ಪ್ರಶ್ನೆ ಮಾಡಿದ್ರೆ ತಪ್ಪಾಗುತ್ತೆ, ಅವ್ರ ಮುಂದೆ ನಾನು ನಿನ್ನ ಬಿಟ್ಕೊಡ್ಬಾರ್ದು ಅಂತ ಸುಮ್ಮನಿದ್ದೆ. ಆದ್ರೆ ಇವಾಗ ಹೇಳ್ತಿದ್ದೀನಿ, ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ ಭೂಪತಿ. ನಾನು ನಿನ್ ತಡಿಬಾರ್ದಿತ್ತು. ಇವಾಗ ಹೇಳ್ದೆ ನೋಡು, ಅಲ್ಲಿ ಎಲ್ರ ಮುಂದೆ ನಿನ್ನನ್ನು ಬಿಟ್ಕೊಡ್ಬಾರ್ದಾಗಿತ್ತು, ನಿನ್ನನ್ನು ಬೈಬಾರ್ದಾಗಿತ್ತು ಅಂತ ಸುಮ್ಮನೆ ಇದ್ದೆ ಅಂತ. ಇದೇ ಒಂದು ಸಂಬಂಧನ ಗಟ್ಟಿ ಮಾಡೋದು. ನನ್ಗದೆಲ್ಲ ಬೇಡ. ನನ್ನನ್ನು ಯಾಕೆ ತಡೆದೆ ಅದನ್ನ ಹೇಳು. ನಿನ್ಗಿಷ್ಟ ಇಲ್ವಾ ನಾನ್ ನಮ್ಮ ಅಪ್ಪನ ಜೊತೆ ಖುಷಿಯಾಗಿರೋದು? ಏನ್ ಕೊನೆ ತನಕ ಯಾರ್ಯಾರ್ದ ಮನೆಯಲ್ಲಿ ಹಂಗಲ್ಲಿರ್ಬೇಕಾ ನಾನು? ಯಾಕೋ ಹಾಗಂತ್ಯ? ನೀನು ನಿನ್ನ ಪುಟ್ಟು ಗೂಡಲ್ಲಿ ಮೊದಲಿನ ಥರ ಹಾಯಾಗಿರ್ಬೇಕು ಅಂತ ನನಗೂ ಆಸೆ ಇದೆ ಕಣೋ. ಆದರೆ ಈಗ ಅದ್ರ ಸಮಯ ಅಲ್ಲ. ಆ್ಯಂಡ್ ಒಬ್ಬ ಫ್ರೆಂಡ್ ಆಗಿ ನಾನು ಏನು ಮಾಡಿದ್ದೀನೋ ಅದು ಸರಿ ಅಂತ ನನಗೆ ಅನ್ನಿಸ್ತಿದೆ. ನಾನು ಸರಿಯಾಗೇ ಮಾಡಿದ್ದೀನಿ. ಈ ಕ್ಷಣಕ್ಕೂ ನಾನು ಮಾಡಿರೋದು ಕರೆಕ್ಟು ಅಂತ ನನಗೆ ಅನ್ನಿಸ್ತಾನೆ ಇದೆ. ಅಪ್ಪ ಮಗಳನ್ನ ದೂರ ಇಟ್ಟು ಮಧ್ಯ ನಿಂತಿರೋದು ಇವ್ನಿಗೆ ತಪ್ಪು ಅಂತ ಅನಿಸ್ತಿಲ್ವಂತೆ. ಹೋಗೋ.
ಆ ಅಪ್ಪ ಎಂತೋನು ಅಂತ ಗೊತ್ತಿರೋದಕ್ಕೆ ಹೀಗೆಲ್ಲ ಮಾಡ್ತಿರೋದು. ಭೂಪತಿ ಪ್ಲೀಸ್, ನಮ್ಮ ಅಪ್ಪ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವ್ರು ಏನೇ ಅಂದಿದ್ರು ಏನೇ ಮಾಡಿದ್ರು ಅವ್ರು ನನ್ನ ಅಪ್ಪ ಕಣೋ. ಅವ್ರಿಗೆ ಸಿಗ್ಬೇಕಾದ ಮರ್ಯಾದೆ ಸಿಗ್ಲೇಬೇಕು. ನೋಡು, ನನ್ನ ಮನೆಗೆ ಹೋಗ್ಬೇಕು. ನನಗೆ ನಿನ್ ಮನೆ, ಶ್ವೇತಾ ಮೇಡಮ್ ಮನೆ ಯಾವುದು ಬೇಡ. ನನಗೆ ನನ್ನ ಮನೆ ಬೇಕು ಭೂಪತಿ, ಅರ್ಥ ಮಾಡ್ಕೊಳ್ಳೋ. ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಬೇಕು. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅದ್ಯಾಕೀಗ? ಇದೆಯೋ ಇಲ್ವೋ ಅಷ್ಟು ಹೇಳು. ಇದೆ. ನನ್ಗಿಂತ ಜಾಸ್ತಿ ನಾನು ನಿನ್ನನ್ನೇ ನಂಬ್ತೀನಿ. ಇದು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ. ಮತ್ತೆ ನಂಬಿಕೆ ಇದೆ ಅಂದಮೇಲೆ ಪ್ರಶ್ನೆನೇ ಬರಬಾರ್ದು. ನೋಡು, ನನಗೆ ಅವ್ರ ಮೇಲೆ ಅನುಮಾನ ಇದೆ. ಅದು ಕ್ಲಿಯರ್ ಆಗೋವರೆಗೂ ನಾನು ನಿನ್ನನ್ನು ಕಳಿಸ್ಕೊಡೋ ಮಾತೇ ಇಲ್ಲ. ಸಾಕು ಕಣೋ, ಇಲ್ಲಿವರೆಗೂ ತುಂಬ ಅನುಭವಿಸಿದ್ಯಾ. ನೀನು ಅಲ್ಲಿಗೆ ಹೋಗೋದು, ಅಳೋದು, ಅಲ್ಲಿನ್ನೇನೋ ಆಗೋದು, ನಿನಗೆ ಮತ್ತೆ ನೋವಾಗೋದು, ಮತ್ತೆ ಇದನ್ನೆಲ್ಲ ನೋಡೋ ಶಕ್ತಿ ನನಗಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಂದಮೇಲೆ ನೀನು ನನಗೊಂದು ಮಾತು ಕೊಡಲೇಬೇಕು. ನಿಮ್ಮ ಅಜ್ಜಿ, ನಿಮ್ಮ ತಂದೆ ಏನೇ ಮಾತಾಡಿದ್ರು ಅವ್ರ ಮುಂದೆ ನೀನು ಏನೂ ಮಾತಾಡಬಾರ್ದು. ನಾನು ಹೇಳೋವರೆಗೂ ಏನೂ ಮಾತಾಡಬಾರ್ದು. ಇದು ನನ್ನ ಫೈನಲ್ ಡಿಸಿಷನ್. ಅಲ್ಲ ಭೂಪತಿ, ಇದು ಯಾವ ಥರ ಕಂಡೀಷನ್? ಅಪ್ಪ ನನ್ನ ಕರೆದಿರೋದೇ ಹೆಚ್ಚು, ಅಂಥದ್ರಲ್ಲಿ ನಾನು ಮಾತಾಡಬಾರ್ದು ಅಂದರೆ ಮತ್ತೆ ಅವ್ರು ಸಿಟ್ಟು ಮಾಡ್ಕೊಂಡೋದ್ರೆ? ನಿನ್ನ ತಂದೆ ನಿಜವಾದ ಪ್ರೀತಿಯಿಂದ ನಿನ್ನನ್ನು ಕರೆದಿದ್ರೆ ನೀನು ಏನೇ ಮಾಡಿದ್ರು ಏನೇ ಅಂದರೂ ಅವ್ರು ನಿನ್ನನ್ನು ಬಿಟ್ಟು ಹೋಗಲ್ಲ ನಕ್ಷತ್ರ. ನಿನಗೆ ನನ್ನ ಮೇಲೆ ನಂಬಿಕೆ ಇರೋದಾದ್ರೆ ನಾನು ಹೇಳೋವರೆಗೂ ನೀನು ಈ ಮನೆಯಿಂದ ಹೊರಗಡೆ ಹೋಗಲ್ಲ ಅಂತ ಮಾತು ಕೊಡು. ಸರಿ, ನನಗೇನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ನನಗಿಂತ ಜಾಸ್ತಿ ನಿನಗೆ ಗೊತ್ತು. ನಾನು ನಿನ್ನ ನಂಬ್ತೀನಿ ಭೂಪತಿ. ಇನ್ನು ಮುಂದಕ್ಕೆ ನೀನು ಹೇಗೆ ಹೇಳ್ತೀಯೋ ಹಾಗೆ. ಎಲ್ಲೋಗಿತ್ತು ಸವಾರಿ? ಸೇಟ್ ಅಂಗಡಿಗೆ ಹೋಗಿದ್ದೆ ಕಣ ತುಕ್ರಾಮ. ಏನು ಸೇಟು ಅಂಗಡಿನ? ಯಾರು? ಒಡವೆ ಕಿಶನ್ ಸೇಟು ಅಂಗಡಿಗ? ಹ್ಞೂ ಕಣ, ಅದೇ ನೀನು ಅವಲಕ್ಕಿ ಸರ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ದಿಲ್ಲ, ಅದಕ್ಕೆ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಹಾಗೆ ಒಂದು ಚಿಕ್ಕದು ಬಳೆನೂ ಮಾಡಿಸ್ಕೊಡೋ ತುಕ್ರಾಮ. ಸುಮ್ಮನಿರಮ್ಮ, ನಿಂದೊಳ್ಳೆ ಸರ ಅಂತ ಬಳೆ ಅಂತೆ, ಇನ್ನು ಪೂರ್ತಿ ದುಡ್ಡು ಕೈಗೆ ಬಂದಿಲ್ಲ. ಏನೇ ಹೇಳು ತುಕ್ರಾಮ, ಆ ಅನಿಷ್ಟಿಂದ ಇಷ್ಟು ದೊಡ್ಡ ಲಾಟ್ರಿ ಹೊಡಿಯತ್ತೆ ಅಂತ ಕನ್ಸು ಮುನ್ಸಲು ಅನ್ಕೊಂಡಿರ್ಲಿಲ್ಲ. ಅವಳು 3 ಕಾಸಿಗೂ ಪ್ರಯೋಜನ ಇಲ್ಲ, ನಮ್ಮನೆ ಹಾಳಾಗ್ಲಿ ಅಂತಾಳೆ ಹುಟ್ಟಿದಾಳೆ ಅಂತ ಶಾಪ ಆಗ್ತಾ ಇದ್ದೆ. ಈಗ ನೋಡಿದ್ರೆ ಅವಳು ಬಂದ್ರೆ ಅವಳ ಜೊತೆ ಲಕ್ಷ ಲಕ್ಷನೂ ಬರುತ್ತೆ. ಹಾಗಂತ ಬೊಂಬೆ ಹೊಡ್ಕೊಂಡ್ ಬಂದಿ. ಆಮೇಲೆ ಗುಟ್ಟಂದ್ರೆ ಗುಟ್ಟು. ಈ ವಿಷಯ ನನಗೂ ನಿಂಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು.
ತಿಳಿತಾ? ನೀನು ಆ ಪೀಡೆ ಮನೆಗೆ ಬರುತ್ತಲ್ವಾ, ಒಂದು 4 ದಿನ ಚೆನ್ನಾಗಿ ಮಾತಾಡ್ಸು. ನಾವಿಬ್ರು ಮಾಡ್ತಿರೋದು ನಾಟಕ ಅಂತ ಅನುಮಾನ ಬಂದು ಅವಳು ಏನಾರು ವಾಪಸ್ ಹೋದ್ರೆ ಚೆಕ್ಕು ವಾಪಸ್ ಹೋಗುತ್ತೆ. ನಂಗೆ ಅಷ್ಟು ಗೊತ್ತಾಗಲ್ವೇನೋ, ಬೆಣ್ಣೆ ಥರ ಇರ್ತೀನಿ. ನನ್ಗೆ ಅವಲಕ್ಕಿ ಸರ ಬೇಕು ಅಷ್ಟೇ. ಜಯ, ಎಲ್ಲ ನನ್ನ ಮಗಳು? ಓ, ಹೊರಗಡೆ ನಿಲ್ಸಿದ್ಯಾ? ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತ. ಅಮ್ಮ ಹೋಗಮ್ಮ, ಆರತಿ ತಟ್ಟೆ ತಗೊಂಬ. ಹೋಗಮ್ಮ. ಅತ್ತೆ ಒಂದು ನಿಮಿಷ, ಅವಳು ಬರಲಿಲ್ಲ ರೀ. ಏನು ಬರ್ಲಿಲ್ವಾ? ನಾ ಕರ್ದೆ ಅಂದ್ರು ಬರಲ್ಲ ಅಂದ್ಲ. ಅಯ್ಯೋ ಇಲ್ಲಪ್ಪ, ಅವಳು ಬರಕ್ ರೆಡಿಯಾಗೇ ಇದ್ಲು. ಆದ್ರೆ ಏನೇ ಆದ್ರೆ ಗೀದ್ರೆ ಹೋದ್ರೆ ಭೂಪತಿ ಕಳಿಸ್ಕೊಡ್ಲಿಲ್ಲ. ಅವನ್ ಯಾವ ನನ್ನ ಮಗಳ ಕಳ್ಸಲ್ಲ ಅನ್ನೋದಕ್ಕೆ ಅವ್ನು ಹೇಳ್ದ ಅಂತ ನೀವು ಕೇಳಿಸ್ಕೊಂಡು ಸುಮ್ಮನೆ ಬಂದ್ರಾ? ನನ್ಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ರೀ. ಬಾ ಅಂತ ಕರೆದಿದ್ದು ನೀವಲ್ವಾ, ನೀವೇ ಹೋಗಿ ಅವಳ ಜೊತೆ ಮಾತಾಡಿ ಅವಳನ್ನ ಕರ್ಕೊಂಡು ಬಂದ್ರೆ ಮಾತ್ರ ಭೂಪತಿ ಕಳಿಸ್ಕೊಡ್ತಾನಂತೆ. ಏನೋ ನಾನು ಹೋಗ್ಬೇಕಂತ? ಸಮಾಧಾನ ಮಾಡ್ಕೊಳ್ಳೋ ತುಕಾರಮ್ಮ. ಭೂಪತಿ ಅಲ್ಲ, ಅವ್ರ ಅಪ್ಪನೇ ಎದುರು ಬಂದ್ರು ನಾವು ಬಿಡಬಾರ್ದು. ನಮ್ಮನೆ ಮಗುನ ನಮ್ಮನೆ ಕಳ್ಸಲ್ಲ ಅನ್ನೋಕೆ ಅವನ್ ಯಾರೋ? ನಡಿ, ನಾನು ಬರ್ತೀನಿ. ಅಜ್ಜಿ ನೀವು ಹೋಗ್ತೀರಾ? ಯಾಕೆ ಹೋಗ್ಬಾರ್ದು? ನನ್ನ ಮಗನೇ ಬದಲಾದ್ಮೇಲೆ, ಅವನೇ ಅವಳನ್ನ ಒಪ್ಕೊಂಡ್ಮೇಲೆ ನಂದೇನು? ಹೋಗಿ ಆ ಭೂಪತಿಗೆ ದಬಾಯಿಸಿ ನನ್ನ ಮೊಮ್ಮಗಳನ್ನ ಕರ್ಕೊಂಬರ್ತೀನಿ. ಬಾರೋ ತುಕರಮ್ಮ, ಇವ್ರಿಗೆಲ್ಲ ಈ ಸೀತಾಲಕ್ಷ್ಮಿ ಸರಿ ಬಡ್ದು ಬಾಯಿಗೆ ಹಾಕೋತೀನಿ. ಬಾರೋ. ಹ್ಞೂ ನಡಿಯಮ್ಮ. ಹೇ ತುಕಾರಮ್ಮ, ಇದೇ ಮನೆ ನೀನು ಸರಿ ನೋಡ್ಕೊಳೋ. ಬೇಕಾದ್ರೆ ನಾನು ಕನ್ನಡಕ ಕೊಡ್ತೀನಿ, ಒಂದ್ಸಲ ಸರಿ ನೋಡ್ಕೋ. ತಪ್ಪಿ ನಾವು ಬೇರೆ ಯಾರ್ದೋ ಮನೆಗೆ ಬಂದಿಲ್ವಲ್ಲೋ? ಸರಿಯಾದ ಕಡೆನ ಬಂದಿದ್ದೀವಮ್ಮ. ಬರ್ತಾ ಜಯ ಅಂತ 2 ಸಲ ಕೇಳಿ ಅಡ್ರೆಸ್ ಬರ್ಕೊಂಡ್ ಬಂದಿದ್ದೀನಿ. ಇದೇ ಮನೆನಮ್ಮ, ಇಳಿ ಕೆಳಗಡೆ. ಹೌದಾ, ಸರಿನಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಭೂಪತಿ ಇಷ್ಟು ದೊಡ್ಡ ಸಾಹುಕಾರನಾ? ನನ್ಗೂ ಅದು ಇವಾಗ್ಲೇ ಅರ್ಥ ಆಗ್ತಿರೋದು. ಏನೋ ದೊಡ್ಡ ಮನುಷ್ಯ, 4 ಕಾಸಿದೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಇದೊಳ್ಳೆ ಅರಮನೆ ಇದ್ದಂಗಿದೆಯಲ್ಲಮ್ಮ. ಇಂಥ ಕೋಟ್ಯಾಧಿಪತಿ ಬೆಂಗಳೂರಿನಲ್ಲೆಲ್ಲೂ ಇರಕ್ ಜಾಗ ಸಿಕ್ತೆ? ನಮ್ಮನೇಲಿ ಅಂದ್ರೆ ನಮ್ಮ ಊಟಾರದಲ್ಲಿ ಬಂದಿದ್ನಾ? ಅಷ್ಟು ಚಿಕ್ಕ ರೂಮ್ನಲ್ಲಿ ಇದ್ಕೊಂಡು ನಾವು ಕೊಟ್ಟಿದ್ದೆಲ್ಲ ತಿಂತ ಇದ್ನಾ? ದೇವ್ರೇ, ಏನಪ್ಪ ಇದು? ನೋಡ್ ತುಕಾರಮ್ಮ, ಅಲ್ಲಿ ಯಾರು ಏನೇ ಅಂದ್ರು ನಾವು ಮಾತ್ರ ಕಿವಿಯಿಂದ ಕಿವಿವರೆಗೂ ನಕ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ಬೇಕು, ಗೊತ್ತಾಯ್ತೇನೋ? ಸಿಟ್ಟು ಸೇಡು ಅಂದ್ರೆ ಏನು ಅಂತ ಗೊತ್ತಿಲ್ದ್ರ ಅಮಾಯಕರ ತರ ಇರ್ಬೇಕು, ತಿಳಿತಾ? ನನಗ್ ಗೊತ್ತಿಲ್ವಾ? ನೀನ್ ಹೇಳ್ಕೊಟ್ಟು ನಾನು ನಾಟಕ ಮಾಡ್ಬೇಕಾ? ಆಗ್ಲೇ ನಿನ್ ಹೆಂಡತಿ ಮುಂದೆ ಬಾ ಬಿಟ್ಬಿಡ್ತಾ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ಆ ಅನಿಷ್ಟಾನ ಕರ್ಕೊಂಡೋಗಿ 4 ದಿನ ನಮ್ಮ ಮನೇಲಿ ಇಟ್ಕೊಳ್ಳೋದಷ್ಟೇ ನಮ್ ಗುರಿ. ಅದನ್ನ ಮಾತ್ರ ಯೋಚನೆ ಮಾಡು. ನೋಡ್ತಾ ಇರು, ತುಕಾರಾಮ ಅಂದ್ರೆ ಇವನೇನ ಅಂತ ಅನ್ಸ್ಬೇಕು. ಹಾಗ ನಾಟಕ ಮಾಡ್ತೀನಿ. ಎಷ್ಟು ವರ್ಷ ಆದ್ಮೇಲೆ ಕಾಸು ಬರ್ತಾ ಇದೆ, ನಾನ್ ಬಿಡ್ತೀನಾ? ಅವಳನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ. ಹಾಗಾದ್ರೆ ನೋಡಿ ಮತ್ತೆ ಜಮಾಯಿಸ್ಬೇಡ. ನಾಳೆನೆ ನಿನ್ ಕೈ ಚೆಕ್ಕು, ನನ್ ಕುತ್ತಿಗೆಗೆ ಅವಲಕ್ಕಿ ಸರ. ನಡಿ ನಡಿ. ಏಯ್, ಒಂದ್ ಕಡೆ ಸುಮ್ಮನೆ ಕೂರ್ಬಾರ್ದೇನೆ? ಅವಾಗ್ಲಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಆಡ್ತಾನೆ ಇದೆಯಲ್ಲ. ನಿನ್ಗೇನೋ ಕಷ್ಟ? ನಾನು ಈ ಕಡೆಯಿಂದ ಆ ಕಡೆನಾದ್ರೂ ಓಡಾಡ್ತೀನಿ, ಲಾಗನಾದ್ರೂ ಹಾಕ್ತೀನಿ, ಅದು ನನ್ನ ಇಷ್ಟ. ಲಾಗ ಹಾಕದ? ಎದ್ದು ನೋಡು,
ಇನ್ನೊಂದು ಕಾಲು ಮುರ್ದು ಕೂರಿಸ್ತೀನಿ. ಹೋಗ. ಸರಿ, ಏನು ಅಂತ ಹೇಳ್ತೀಯೋ ಇಲ್ವೋ? ಏನಿಲ್ವೋ, ನಾನು ಕತೆ ಬರಿಬೇಕು ಅನ್ನಲ್ಲ, ಅದಕ್ಕೆ ಏನಾದರೂ ವಿಷಯ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಪಿಕ್ಚರಲ್ಲೆಲ್ಲ ನೋಡಿದ್ಯಾ, ಕತೆ ಬರೆಯೋರು ಕವಿಗಳು ಅವರು ಹೀಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಯೋಚನೆ ಮಾಡ್ತಾರೆ. ಅವಾಗ ಅವ್ರಿಗೆ ಹೊಸ ಹೊಸ ಐಡಿಯಾ ಬರುತ್ತೆ. ನಿನಗೆ ಬಂತಾ? ಬಂತು. ಏನು? ತಲೆನೋವು. ಆದ್ರೆ ನಾನು ಬರೆಯೋದನ್ನ ನೀನು ಕೇಳಿಸ್ಕೋತೀಯ ಅಂತ ಮಾತು ಕೊಟ್ಟಿದ್ದೆ ಭೂಪತಿ, ಮರಿಬೇಡ. ಏಯ್, ನಾನು ಯಾವಾಗಲೇ ಮಾತು ಕೊಟ್ಟೆ? ನೀನು ಹೇಳೋದಕ್ಕೆಲ್ಲ ಹ್ಞೂ ಅಂತೀನಿ ಅಂತ ಅಂದೆ, ಅದು ಮಾತು ಕೊಟ್ಟಂಗ? ನೀನು ಹ್ಞೂ ಅಂದ್ರೆ ಅದು ಮಾತು ಕೊಟ್ಟಂಗೆ. ನಾನು ಬರೆಯೋದೆ, ನೀನು ಮುಂದೆ ಓದೋದೆ. ಆಮೇಲೆ ನಾನು ಮೆಂಟ್ಲಾಗೋದೆ. ಏನಂದೆ? ಹಾ, ಏನಿಲ್ಲಮ್ಮ, ನಾನು ಹಣೆ ಬರ ಕೇಳಿಸ್ಕೋತೀನಿ ಬಿಡು. ಗುಡ್ ಬಾಯ್. ಮಗಳೇ, ಮೊಮ್ಮಗಳೇ, ನನ್ನ ಬಂಗಾರ. ನಕ್ಷತ್ರ, ನಿನಗೆ ಮುಖ ತೋರ್ಸೋ ಯೋಗ್ಯತೆನೂ ಉಳಿಸ್ಕೊಂಡಿಲ್ಲಮ್ಮ ನಾನು. ನನ್ನಿಂದ ನಿಂಗೆ ತುಂಬ ಅನ್ಯಾಯ ಆಗಿದೆ. ನನಗೆ ಕ್ಷಮಿಸ್ಬಿಡು ಮಗಳೇ. ನನ್ನಂಥ ಪಾಪಿ ತಂದೆ ಯಾರಿಗೂ ಇರಬಾರ್ದಮ್ಮ. ಅಪ್ಪ ಪ್ಲೀಸ್ ಅಪ್ಪ, ಕ್ಷಮೆ ಎಲ್ಲ ಕೇಳಬೇಡಿ. ಆ ಥರ ಏನೂ ಇಲ್ಲಪ್ಪ, ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ. ಅದು ನಿನ್ನ ದೊಡ್ಡ ಗುಣ ಮಗಳೇ. ಆದರೆ ನನಗೆ ಗೊತ್ತಲ್ವಾ ನಾನು ಏನೆಲ್ಲ ಮಾಡಿದ್ದೀನಿ, ಏನೆಲ್ಲ ಅಂದಿದ್ದೀನಿ ಅಂತ. ನನ್ನ ಕ್ಷಮಿಸ್ಬಿಡು ಮಗಳೇ, ನನ್ನ ಬುದ್ಧಿಗೆ ಲದ್ದಿ ಬಿದ್ದಿತ್ತು. ನೀನು ನನ್ನ ಮುದ್ದಿನ ಮೊಮ್ಮಗಳಾಗಿದ್ರು ನಿನ್ನ ಅನ್ಬಾರ್ದೆಲ್ಲ ಅಂದ್ಬಿಟ್ಟಿದ್ದೀನಿ. ನನ್ನ ನಾಲ್ಗೆ ಸೀದಾಗ ನನ್ನ ಬಾಯಿ. ಅಜ್ಜಿ ಇಲ್ಲ ಅಜ್ಜಿ, ನಿಮ್ ನಮ್ಮಯ್ಯ ಅಂತೀನಿ, ಹಾಗೆಲ್ಲ ಅನ್ಬೇಡಿ ಅಜ್ಜಿ, ಬಿಡ್ತು ಅನ್ನಿ, ನಿಮ್ಗೇನು ಆಗ್ಬಾರ್ದು. ನೋಡು, ನಿಮ್ಮಪ್ಪ ನಾನು ಹೇಳ್ತಾ ಇದ್ದೀನಿ, ವಾಪಸ್ ಬಂದ್ಬಿಡು ಮಗಳೇ. ನೀನು ಇಲ್ಲದೆ ಮನೇನೆ ಅನಿಸ್ತಾ ಇಲ್ಲ. ಅದು ಅರ್ಥ ಆಗಕ್ಕೆ ಇಷ್ಟು ದಿನ ಬೇಕಾಗಿತ್ತು ನೋಡು. ಅಪ್ಪ, ನಾನ್ ನಿಮ್ ಮಗಳಲ್ಲ ಅಂತ ಗೊತ್ತಿದ್ರು ನನ್ನನ್ ವಾಪಸ್ ಕರಿತಿದ್ದೀರಾ, ನನ್ನನ್ನ ಮನೇಲಿ ಉಳಿಸ್ಕೊತಿದ್ದೀರಾ. ಹೌದು, ನೀನು ನನ್ನ ರಕ್ತ ಅಲ್ಲ. ಆದ್ರೆ ಏನಾಯ್ತು ಈಗ? ರಕ್ತ ಬೇರೆ ಆದ್ರೂ ಅಪ್ಪ ಮಗಳ ಸಂಬಂಧ ಬದಲಾಗಲ್ಲ ಅಲ್ವಾ? ಯಾವತ್ತಿದ್ರು ನೀನು ನನ್ನ ಮಗಳೇ. ನಮ್ಮ ಮನೆಗೆ ಬಂದ್ಬಿಡು. ಇಷ್ಟು ವರ್ಷ ನಾವು ಮಾಡಿರೋ ಪಾಪ ಕಳಿಬೇಕು ಅಂದರೆ ಇನ್ನಾದರೂ ನಿನ್ನನ್ನು ಪ್ರೀತಿಸಿ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೊಂದು ಅವಕಾಶ ಮಾಡಿಕೊಡ್ತೀಯಾ? ನೋಡು, ಅಪ್ಪನ ಜೊತೆ ಈ ಬಡ ಅಜ್ಜಿನೂ ಬಂದಿದೆ. ಇನ್ನಾದ್ರೂ ಬಾರೋ ಪುಟ, ನೀನು ಎಲ್ಲೂ ಕಳ್ಸಲ್ಲ. ನೀನ್ ನಮ್ ಜೊತೆನೇ ಇರ್ಬೇಕು. ಬಾರೋ ಪುಟ್ಟ, ಬಂದ್ಬಿಡು. ಬರ್ತೀನಜ್ಜಿ, ನಾನು ಬರ್ತೀನಪ್ಪ. ನನಗೆ ನೀವು ಬೇಕು, ನಾನು ನಿಮ್ಮ ಜೊತೆಲೇ ಇರಬೇಕು. ನಕ್ಷತ್ರ, ನೀನು ಬಟ್ಟೆ ಬ್ಯಾಗು ಎಲ್ಲ ರೆಡಿ ಮಾಡ್ಕೋ. ಒಂದು ನಿಮಿಷ ಬಂದೆ. ನಕ್ಷತ್ರ, ಹೋಗ್ಲೇಬೇಕಾ? ನೋಡಿದ್ರಲ್ಲ,
ಅಪ್ಪನೇ ಬಂದು ಕರೀತಿದ್ದಾರೆ. ಹೇಗೋಗದೆ ಇರಲಿ, ನನ್ನ ಮನಸ್ಸು ತಡೆಯುತ್ತಾ? ಅಲ್ಲ, ಆದರೂ ಇಂಥದ್ದೊಂದು ದಿನ ಬರ್ಬೋದು, ಅಪ್ಪ ಅಜ್ಜಿನೇ ಬಂದು ನನ್ನ ಪ್ರೀತಿಯಿಂದ ಮನೆ ಕರಿಬೋದು ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇವಾಗ ಅದು ನಿಜ ಆಗ್ತಿದೆ. ಇಂಥ ಸಮಯದಲ್ಲಿ ಯೋಚನೆ ಮಾಡ್ತಾ ಕೂರಕ್ಕಾಗುತ್ತಾ? ಅದು ನನ್ನ ಮನೆ, ನಾನು ಬೆಳೆದ ಮನೆ. ಆ ವಟಾರ, ಆ ಜನ, ನನ್ನಮ್ಮ, ಅಕ್ಕ, ಸಿದ್ದು ಇವರೆಲ್ಲ ವಾಪಸ್ ಸಿಗ್ತಾರೆ ಅಂದರೆ ನಾನು ಹೇಗಿಲ್ಲ ಅನ್ಲಿ ಅಕ್ಕ? You have told me you will teach me Kannada song. ಏನಂತೆ? ನೀನು ಕನ್ನಡ ಹಾಡು ಕಲಿಸ್ತೀನಿ ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದಾಳೆ. ಓ, ಐ ಟೀಚ್, ನೋ ಟೆನ್ಷನ್. ನಾನು ಎಲ್ಲೇ ಇದ್ರು ನಿಮಗೆ ಕನ್ನಡ ಸಾಂಗ್ ಕಲಿಸ್ತೀನಿ. ಮಾರ್ನಿಂಗ್, ಈವ್ನಿಂಗ್ ಕಾಲಿಂಗ್, ಐ ಟೀಚಿಂಗ್. ಓಕೆ? ನಕ್ಷತ್ರ, ಆಗಾಗ ಮನೆ ಕಡೆ ಬರ್ತಾ ಇರು. ನೀನ್ ಬಂದು ಸ್ವಲ್ಪ ದಿನದಲ್ಲೇ ನಮ್ಗೆಲ್ಲ ಇಷ್ಟೊಂದು ಇಷ್ಟ ಆಗೋಗಿದ್ಯಾ. ನಿನ್ನ ಕಳಿಸ್ಕೊಡೋದಕ್ಕೆ ಮನ್ಸೇ ಇಲ್ಲ. ನಮ್ಗೆ ಹೀಗಾಗಿರ್ಬೇಕಾದ್ರೆ ಇನ್ನು ಭೂಪತಿ ನಿನ್ನ ಇಷ್ಟೊಂದು ಹಚ್ಕೊಂಡಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಬಿಡು. ನನಗೂ ನೀವು ಇಷ್ಟು ಚೆನ್ನಾಗಿ ನನ್ನ ನೋಡ್ಕೋಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಕ್ಕ. ಖಂಡಿತ ಆಗಾಗ ಬರ್ತಾನೆ ಇರ್ತೀನಿ. ನಕ್ಷತ್ರ ಮಗಳೇ, ಹೊರಡೋಣವಾ? ಅಮ್ಮ ತಗೊಳಮ್ಮ. ಇಷ್ಟು ಸಮಯ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ಆರೈಕೆ ಮಾಡಿದ್ರಿ, ಬಹಳ ಸಂತೋಷ. ಇನ್ಮೇಲೆ ಅದು ನನ್ನ ಜವಾಬ್ದಾರಿ, ನಾನು ಚೆನ್ನಾಗಿ ನೋಡ್ಕೋತೀನಿ. ಮಗಳೇ, ಹೋಗೋಣವಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗಪ್ಪ? ನಮ್ಮ ಮನೆಗೆ ಅಲ್ಲಲ್ಲ, ಇವಳ ಮನೆಗೆ, ನಮ್ಮ ಭೀಮಣ್ಣನ ವಟಾರಕ್ಕೆ. ನಾನು ಬೇಡ ಅಂದ್ರೆ, ಕಳ್ಸ್ಕೊಡಲ್ಲ ಅಂದ್ರೆ? ಅದ ಹೆಂಗಾಗತ್ತಪ್ಪ? ನನ್ನ ಮಗಳಲ್ವಾ, ನೀನ್ ಹೆಂಗಪ್ಪ ತಡಿತ್ಯಾ? ಖಂಡಿತವಾಗ್ಲೂ ತಡಿತೀನಿ, ತಡೆದೇ ತಡಿತೀನಿ.